let's look at the definition of gravitational potential energy. So gravitational potential energy definition the gravitational potential energy of an object at a point above the ground is defined as the work done in rising, work done in ಇಲ್ಲಿಂದ ಮಾರ್ಕ್ ಮಾಡ್ತೇನೆ, work done in rising it ಇಲ್ಲಿಂದ from the ground to what, to the point against gravity, to that point ಅಂತ ಹೇಳಿದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಈ ಪಾಯಿಂಟ್ ಕನ್ಸಿಡರ್ ಮಾಡೋಣ, ಪಾಯಿಂಟ್ ಪಿ ಆಯಿತಾ. ಇವಾಗ ಇಲ್ಲೊಂದು ವಸ್ತು ಇದೆ, ಇದ್ರ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರ್ಬೋದು ಅಂತ ಹೇಳಿ ತಿಳ್ಕೊಳೋದಕ್ಕೆ ಈ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಶುಡ್ ಡ್ರಾಪ್ ಅ ಪರ್ಪೆಂಡಿಕ್ಯುಲರ್ ಲೈನ್ ಟು ದ ಗ್ರೌಂಡ್ ಆಯಿತಾ. ಸೊ ಇದು ನಿಮ್ಮ ಪರ್ಪೆಂಡಿಕ್ಯುಲರ್ ಲೈನು, ನೆಲಕ್ಕೆ ಪರ್ಪೆಂಡಿಕ್ಯುಲರ್ ಇರುತ್ತೆ, ಇದು ವರ್ಟಿಕಲ್ ಲೈನ್ ಇದು, ಸರಿನಾ. ಸೊ ಇವಾಗ ಏನಂತ ಹೇಳಿದ್ರೆ ಈ ಬಾಕ್ಸು ಇಲ್ಲಿದ್ದು ಅದನ್ನು ನಾವು ಈ ಪಾಯಿಂಟಿಗೆ ತೊಗೊಂಡೋಯ್ತು ಅಂತ ಹೇಳಿದ್ರೆ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಪಿ ಆ ಆಬ್ಜೆಕ್ಟ್ ತೊಗೊಂಡೋದಾಗ ಏನಾಗುತ್ತೆ, ಇಟ್ ವಿಲ್ ಗೇನ್ ಸಮ್ ಎನರ್ಜಿ ಅಲ್ವಾ, ಇಟ್ ವಿಲ್ ಗೇನ್ ಎನರ್ಜಿ, ಸರಿ ತಾನೆ. ಆ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಆರ್ ಇಟ್ಸ್ ಕಾಲ್ಡ್ ಎಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಸರಿನಾ. ಮತ್ತೊಂದು ರೀತಿಯಲ್ಲಿ ಹೇಳ್ಬಿಡ್ತೇನೆ, ಅದು ಓವರಾಲ್ ಒಂದು ಒಳ್ಳೆ ಪಿಕ್ಚರ್ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲೊಂದು ವಸ್ತು ಇದೆ, ಸರಿನಾ, ಇಟ್ಸ್ ಅಟ್ ಪಾಯಿಂಟ್ ಎ, ಅದು ನಿಮ್ಮ ಪಾಯಿಂಟ್ ಎ ಆಯಿತಾ. ಸೊ ಹೀಗೆ ಬರೆಯೋದು ಬೇಡ, ಹಾಂ. ಇವಾಗ ಅದು ಇಲ್ಲಿಂದ ಕೆಳಗಿಂದ ಮೇಲ್ವರೆಗೂ ಈ ಥರ ಎತ್ಕೊಂಡು ಹೋಗೋಣ, ಏನಾಗುತ್ತೆ, ವಿ ಆರ್ ಡೂಯಿಂಗ್ ಸಮ್ ವರ್ಕ್, ಅದ್ರ ಮೇಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ, ಅದನ್ನು ಮೆನ್ಷನ್ ಮಾಡ್ತೀನಿ ನೆಕ್ಸ್ಟು. ಸೊ ವರ್ಕ್ ಇಸ್ ಡನ್ ಆನ್ ಇಟ್, ವರ್ಕ್ ಇಸ್ ಡನ್ ಆನ್ ಇಟ್. ಸೊ ಏನಾಗುತ್ತೆ, ಇಟ್ ವಿಲ್ ಗೇನ್ ಎನರ್ಜಿ, ಇಟ್ ವಿಲ್ ಗೇನ್ ಎನರ್ಜಿ. ಈ ಎನರ್ಜಿಗೆ ಹೆಸರೇನೋ, ಈ ಎನರ್ಜಿಗೆ ಹೆಸರು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಗೊತ್ತಾಯ್ತಾ. ಸೊ ಪಾಯಿಂಟ್ ಎ ಇಂದ ಪಾಯಿಂಟ್ ಪಿ ವರ್ಗೂ ಅದನ್ನು ನಾವು ಮೂವ್ ಮಾಡ್ತಾ ಇದ್ದೀವಿ, ಹಾಗಾಗಿ ಇಟ್ ವಿಲ್ ಗೇನ್ ಸಮ್ ಎನರ್ಜಿ ಆ್ಯಂಡ್ ದಟ್ ಇಸ್ ಕಾಲ್ಡ್ ಎಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಇಲ್ಲಿ ಹೇಗೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ವಿ ಆರ್ ಮೂವಿಂಗ್ ಅಗೇನ್ಸ್ಟ್ ಗ್ರಾವಿಟಿ, ವಿ ಮೂವ್ಡ್ ಇಟ್ ಅಗೇನ್ಸ್ಟ್ ಗ್ರಾವಿಟಿ ಅಲ್ವಾ. ಗ್ರಾವಿಟಿ ಏನು ಮಾಡುತ್ತದೋ ಇದು ಕೆಳಗೆ ಎಳೆಯೋದು ನೋಡುತ್ತೆ, ಆದರೆ ನಾವು ವಿ ಮೂವ್ಡ್ ಇಟ್ ಅಗೇನ್ಸ್ಟ್ ಅಂತ ಹೇಳಿದ್ರೆ ಅದು ಆಪೋಸಿಟ್ ದಿಕ್ಕಲ್ಲಿ ಅದನ್ನು ಮೂವ್ ಮಾಡಿದ್ರಿ, ಮೇಲೆ ಎತ್ಕೊಂಡು ಹೋದ್ರಿ, ಸರಿನಾ. ಸೊ ದಿಸ್ ಇಸ್ ಪಾಯಿಂಟ್ ಪಿ. ಸೊ ಪಾಯಿಂಟ್ ಪಿ ಹತ್ರ ನಾವು ಪೊಟೆನ್ಷಿಯಲ್ ಎನರ್ಜಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಿ ಅಲ್ಲಿಂದ ನಾವು ಆ ವಸ್ತುನ ಆ ಪಾಯಿಂಟಿಂದ ಮೇಲ್ಗಡೆ ತೊಗೊಂಡೋದಾಗ ಎಷ್ಟು ಕೆಲಸ ಮಾಡಿದ್ರಿ ಅಂತ ಹೇಳಿ ಮೆಜರ್ ಮಾಡಿದಾಗ ದಟ್ ವಿಲ್ ಬಿ ದ ಎನರ್ಜಿ ಗೇನ್ ಬೈ ದ ಆಬ್ಜೆಕ್ಟ್ ಅಲ್ವಾ. ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ, ಡೆಫಿನೇಷನ್ ಅವೆಲ್ಲ ನೋಡಿದಾಗ, ಎನರ್ಜಿ ಡೆಫಿನೇಷನ್ಸು ಕಾನ್ಸೆಪ್ಟ್ ನೋಡಿದಾಗ ಇದನ್ನು ನೋಡಿದ್ದೀವಿ. ಆ ಎನರ್ಜಿ ಏನಂತ ಹೆಸರು ಕರಿತೀವಿ, ದಟ್ ಈಸ್ ಕನ್ವರ್ಟೆಡ್ ಆ್ಯಂಡ್ ಇಟ್ಸ್ ಗಿವನ್ ದ ನೇಮ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ, ಸರಿನಾ. ಪ್ರೊವೈಡೆಡ್ ದಿಸ್ ಇಸ್ ದ ಗ್ರೌಂಡ್, ಇದು ನಮ್ಮ ಗ್ರೌಂಡ್ ಆಯಿತಾ ಹುಡುಗರ. ಸೊ ಇದೆ ನಿಮ್ಮ ಡೆಫಿನೇಷನು, ಇದೆ ನಿಮ್ಮ ಸಿನಾರಿಯೋ. ಭೂಮಿನೇ ಇರಬೇಕಾ, ಇಲ್ಲ, ಯಾವುದನ್ನ ವಸ್ತು ಆಗಿರ್ಬೋದು, ಗೊತ್ತಾಯ್ತಾ. ಎನಿ ಎಮಿನ್ಲಿ ಆಬ್ಜೆಕ್ಟ್, ಎನಿ ಹ್ಯೂಜ್ ಆಬ್ಜೆಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಸೊ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ ಜನರಲಿ. ನಿಮ್ಗೆ ಬೇರೆ ಬೇರೆ ಸಿನಾರಿಯೋಸ್ ಕೊಡೋಲ್ಲ, ತಕ್ಷಣಕ್ಕೆ ಇದು ಸಾಕು ನಿಮಗೆ ಆಯಿತಾ. ಸೊ ಈ ಕಡೆ ಮಾತ್ರ ಬರ್ಕೊಳ್ಳಿ, ಇದೇನು ಬೇಕಾಗಿಲ್ಲ. ಸೊ ಈ ಭಾಗ ಮಾತ್ರ ಬರ್ಕೊಳ್ಳಿ. ಪಾಸ್ ಮಾಡಿ ಬರ್ಕೊಂಬಿಟ್ರು.